ಭೂಲೋಕದಲ್ಲಿ ಯಾರನ್ನೇ ವಿಚಾರಿಸಿದ್ರು ಪ್ರತಿಯೊಬ್ಬರ ಬಾಯಲ್ಲಿ ನಮ್ಮ ಗುರುಗಳು ಅಂದರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಪ್ಪ, ಅವರು ಮಾಡಿದ ಅನುಗ್ರಹ ದೊಡ್ಡದು, ಅವರು ನಮಗೆ ಪರಮೋಪಕಾರ ಮಾಡಿದ್ದಾರೆ. ಹೀಗೆ ಪ್ರತಿಯೊಬ್ಬರ ಬಾಯಲ್ಲೂ ಬರ್ತಾ ಇದೆ, ಪ್ರತಿಯೊಬ್ಬರಿಗೂ ಉಪಕಾರ ಮಾಡಿದ್ದಾರೆ. ಈ ಶಕ್ತಿ ಅವರಿಗೆ ಎಲ್ಲಿಂದ ಬಂತು ಅಂದರೆ ಆಚರಣೆಯಿಂದ ಬಂದದ್ದು. ಕೇವಲ ಕಾಂತಿ ಸಂಪಾದನೆಗೋಸ್ಕರ ಅವರು ಜಪ ಅನುಷ್ಠಾನ ಅವರಿದ್ದ ಧರ್ಮದಲ್ಲೇ ಉಳ್ಕೊಂಡಿದ್ದಲ್ಲ, ಈ ಎಲ್ಲ ಹಿನ್ನೆಲೆಗಳು ಅದರಲ್ಲಿ ಸೇರ್ಕೊಂಡಿದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೃಷ್ಣಾವಧೂತರು ಅವರನ್ನು ಗೀಷ್ಪತ್ಯಾಭಃ ಅಂತ ಕರೆದಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ನಮ್ಮ ಧರ್ಮವನ್ನು ಬಿಟ್ಟು ಹೊರಗಡೆ ಹೋಗದೆ ನಮ್ಮದೇ ಧರ್ಮದಲ್ಲಿ ಉಳಿದು ರಾಯರಿಗೆ ನಾವು ಸಲ್ಲಿಸುವಂಥ ಉತ್ತಮವಾದ ಸೇವೆ ಅಂದರೆ ಅವರು ಹೇಗೆ ಜೀವನದಲ್ಲಿ ನಡ್ಕೊಂಡಿದ್ದಾರೋ ಆ ಪ್ರಯತ್ನ ನಾವು ಪಡೋದು. ಅವರಿಗೂ ಅನೇಕ ಆಸೆ ಆಮಿಷಗಳೆಲ್ಲ ಬಂತು, ಅದೆಲ್ಲವನ್ನು ತಳ್ಳಿ ಹಾಕಿದರು. ತಳ್ಳಿ ಹಾಕಿ ನಮಗೆ ಯಾವುದು ಬೇಡ, ನಮಗೆ ನಮ್ಮ ಧರ್ಮ ಶ್ರೇಷ್ಠ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ರಾಯರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ರುವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನು ಗೀಷ್ಪತ್ಯಾಭಃ ಅಂತ ಕರೀತಾ ಇದ್ದಾರೆ. ಗೀಷ್ಪತಿಗಳು ಅಂತ ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ಕರೀತಾರೆ. ಅವರಂಥ ಕಾಂತಿಯುಳ್ಳವರು ಯಾರು ಅಂದರೆ ರಾಘವೇಂದ್ರ ತೀರ್ಥರು. ಬೃಹಸ್ಪತ್ಯಾಚಾರ್ಯರ ಕಾಂತಿ ಏನಿದೆ ಅಂಥ ಕಾಂತಿಯುಳ್ಳವರಿವರು. ಹಿಂದೆ ನಾವು ನೋಡಿದ್ವಿ ಈ ಕಾಂತಿಯ ವಿಷಯದಲ್ಲಿ ಅವರನ್ನು ಹಿಂದೆ ಗಭಸ್ತಿಮಾನ್ ಅಂತ, ಸೂರ್ಯನಂಥ ಕಾಂತಿಯ ವಿಷಯಗಳು ಅಂದರೆ ಅಷ್ಟು ಪ್ರಖರವಾದಂತಹ ಆ ತೇಜಸ್ಸು ಅವರಲ್ಲಿ ಕಾಣ್ತಾ ಇತ್ತು. ದೇವಲೋಕದ ಗುರುಗಳಲ್ಲಿ ಯಾವ ಇದೆಯೋ ಅಂಥ ತೇಜಸ್ಸು ನಾವು ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ದೇವತೆಗಳು ಇದರಿಂದ ಒಂದು ನಮಗೆ ಅರ್ಥ ಮಾಡಿಕೊಳ್ಬೇಕು. ಬೃಹಸ್ಪತ್ಯಾಚಾರ್ಯರನ್ನು ಪ್ರತಿಯೊಬ್ಬ ಎಲ್ಲ ದೇವತೆಗಳು ಕೂಡ ಬಹಳ ಪೂಜ್ಯ ಭಾವನೆಯಿಂದ ಕಾಣ್ತಾರೆ. ಅದಕ್ಕೆ ಕಾರಣ ಅವರು ಎಲ್ಲ ದೇವಲೋಕದಲ್ಲಿ ನಡಿಬೇಕಾದಂತಹ ಏನೇ ಕಾರ್ಯಕ್ರಮಗಳಿದ್ದರೂ ಕೂಡ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥವರು ಬೃಹಸ್ಪತ್ಯಾಚಾರ್ಯರು. ಅವರಿಗೆ ಆ ಶಕ್ತಿ ಬರಲಿಕ್ಕೆ ಕಾರಣ ಭಗವಂತನ ವಿಶೇಷವಾದ ಉಪಾಸನೆ ಅನುಷ್ಠಾನ. ಇದರಿಂದ ಅವರಿಗೆ ಅಂಥದ್ದೊಂದು ಸ್ಥಾನ ಭಗವಂತನ ಅನುಗ್ರಹದಿಂದ ಸಿಕ್ಕಿದೆ. ದೇವತೆಗಳಿಗೆಲ್ಲ ಗುರುಗಳು ಅಂತಾದ ಮೇಲೆ ಇವರ ಅನುಷ್ಠಾನವು ಅಷ್ಟು ಚೆನ್ನಾಗಿದ್ದ ಮೇಲೆ ಅವರ ಕಾಂತಿ ಅದು ಉನ್ನತ ಮಟ್ಟದಲ್ಲಿರುತ್ತೆ. ಯಾಕೆಂದರೆ ನಾವು ಹೊರಗಡೆ ಸಿಗುವ ವಸ್ತುಗಳನ್ನು ಬಳಸಿ ನಮ್ಮ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಳಗಡೆಯಿಂದ ತೇಜಸ್ಸು ಏನು ತಪಸ್ಸು ಜಪಾದಿಗಳನ್ನು ಅನುಷ್ಠಾನಗಳನ್ನು ಮಾಡೋದರಿಂದ ತಾನಾಗಿಯೇ ಹೊರಹೊಮ್ಮುವ ಒಂದು ತೇಜಸ್ಸೇನಿದೆ ಅದಕ್ಕೆ ಬೇರೆ ಯಾವ ಸೌಂದರ್ಯವೂ ಕೂಡ ಸಾಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಅದ್ಭುತವಾದ ದಿವ್ಯವಾದ ಕಾಂತಿ ಅದು ಬೃಹಸ್ಪತ್ಯಾಚಾರ್ಯರದ್ದು. ಆ ರೀತಿಯಲ್ಲೇ ಕಾಂತಿ ರಾಘವೇಂದ್ರ ತೀರ್ಥರಲ್ಲೂ ಕಾಣಬಹುದು ಅನ್ನೋದಾದರೆ ಆವಾಗ ಆ ಕರ್ಮಾನುಷ್ಠಾನಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ದರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ದೇವಲೋಕದ ಎಲ್ಲ ದೇವತೆಗಳಿಗೆ ಗುರುವಾದ ಬೃಹಸ್ಪತ್ಯಾಚಾರ್ಯರಂತೆ ಇವರಲ್ಲೂ ಕಾಂತಿ ಕಾಣಬೇಕಾಗಿದ್ದರೆ ಎಷ್ಟು ಅನುಷ್ಠಾನಗಳಿಗೆ ಮಹತ್ವವನ್ನು ಕೊಡ್ತಾ ಇದ್ದರು ಅನ್ನೋದು ಇದರಿಂದ ನಮಗೆ ಸ್ಪಷ್ಟ ಆಗುತ್ತೆ. ದೇವತೆಗಳಿಗೇನೋ ಬೃಹಸ್ಪತ್ಯಾಚಾರ್ಯರು ಗುರುಗಳಾಗಿ ಸಿಕ್ಕಿದ್ದಾರೆ, ಅವರನ್ನು ನಾವು ಕರೆಸ್ಕೊಂಡು ನಮಗೆ ಬೇಕಾದ ಕೆಲಸಗಳನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲ ಮಾಡಬಹುದು. ಆದರೆ ಅವರು ಕಲಿಯುಗದಲ್ಲಿ ಬಂದು ನಮ್ಮನ್ನು ಅನುಗ್ರಹ ಮಾಡಿದ್ದು ಅಂತ ಇಲ್ಲ. ಆದರೆ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಅವರಿಗೆ ಸಮಾನರಾದಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಈ ಭೂಲೋಕದಲ್ಲಿರುವ ಭೂಸುರರು ಅಂತ ಕರೀತಾರೆ ಬ್ರಾಹ್ಮಣರನ್ನೆಲ್ಲ. ಅವರು ಅಂತಲೇ ಅಲ್ಲ, ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುವ ದೃಷ್ಟಿಯಿಂದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವರು
ನಮ್ಮ ಉದ್ಧಾರಕ್ಕಾಗಿ ತಾವು ನಮ್ಮ ಗುರುಗಳಾಗಿ ಅವತಾರ ಮಾಡಿದ್ದಾರೆ. ನಮ್ಮ ಗುರುಗಳಾಗಿ ಅವರು ಇಲ್ಲಿ ಬಂದು ಅನುಗ್ರಹ ಮಾಡ್ತಾ ಇದ್ದಾರೆ. ಅವರಲ್ಲಿ ಬೃಹಸ್ಪತ್ಯಾಚಾರ್ಯ ರೀತಿಯಲ್ಲಿ ಕಾಂತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಗುರುಸ್ಥಾನದಲ್ಲೂ ನೋಡ್ಬೋದು ಅಂಥ ಕಾಂತಿ ಇತ್ತು. ಹಾಗಾದರೆ ಅಂಥ ಕಾಂತಿಗೆ ಕರ್ಮಾನುಷ್ಠಾನಕ್ಕೆ ಒತ್ತು ಕೊಟ್ಟಿದ್ದರು. ಹಾಗಾದರೆ ಒಬ್ಬ ವ್ಯಕ್ತಿ ತಾನು ಯಾಕೆ ಕರ್ಮಗಳನ್ನು ಮಾಡಬೇಕು ಅನ್ನುವ ಪ್ರಶ್ನೆಗೆ ಇದೊಂದು ಉತ್ತರ ಆಗುತ್ತೆ. ಕೆಲವರಿಗೆ ಅನಿಸುತ್ತೆ ಕರ್ಮಾನುಷ್ಠಾನ ಮಾಡುವ ಅವಶ್ಯಕತೆಯೇ ಇಲ್ಲ, ಯಾಕೆ ಮಾಡಬೇಕು ಅಂದರೆ ಬೆಳಗ್ಗಿನ ನಿತ್ಯ ಕರ್ಮಗಳು, ಸ್ನಾನ, ಶುಚಿಯಾಗಿರೋದು, ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ದೇವರಿಗೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ಗೌರವ ಕೊಡೋದು, ಇದನ್ನೆಲ್ಲ ಯಾಕೆ ಮಾಡಬೇಕು, ಇದನ್ನು ಮಾಡೋದರಿಂದ ನಮಗೇನು ಪ್ರಯೋಜನ ಇದೆ ಅಂತ ನಮಗೆ ಅನಿಸುತ್ತೆ ಬೇಕಾದಷ್ಟು. ಯಾಕೆಂದರೆ ಅದರಿಂದ ಸಿಗುವ ಲಾಭ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ ಅಂತ ನಮ್ಮದೊಂದು ಆಲೋಚನೆ. ಯಾವ ಲಾಭ ಕಣ್ಣಿಗೆ ಕಾಣುತ್ತೋ ಅದರಿಂದ ಆಗುವಂಥ ತೃಪ್ತಿ ಕಣ್ಣಿಗೆ ಕಾಣದ ಲಾಭದಿಂದ ನಮಗಾಗೋದಿಲ್ಲ. ಅದರ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಕರ್ಮಾನುಷ್ಠಾನ ಅಂದರೆ ಈ ಕರ್ಮದ ವಿಷಯ. ಕರ್ಮ ಅಂದರೆ ಕೆಲಸ ಮಾಡೋದು. ಯಾವ ಕೆಲಸ ಮಾಡೋದು? ಒಳ್ಳೆಯ ಕೆಲಸ ಮಾಡೋದು. ಕೆಲಸಗಳಲ್ಲಿ ಎಲ್ಲ ಥರನೂ ಇದೆ, ಕೆಟ್ಟ ಕೆಲಸ ಇದೆ, ಒಳ್ಳೆಯ ಕೆಲಸ ಇದೆ. ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳು ಸಿಕ್ಕೇ ಸಿಗುತ್ತೆ. ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೆಟ್ಟ ಕೆಲಸಗಳನ್ನು ಮಾಡಿದರೆ ಕೆಟ್ಟ ಫಲ ಸಿಗುತ್ತೆ. ಅದು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ಇವತ್ತು ನಮಗೆ ಕಾಣದೇ ಇರ್ಬೋದು. ಕಳ್ಳ ಕದ್ದ ಕ್ಷಣದಲ್ಲೇ ಸಿಕ್ಕಾಕೊಳ್ಳೋದಿಲ್ಲ. ಕದ್ದ ನಂತರ ಎಷ್ಟೇ ತಿಂಗಳುಗಳಾಗಿದ್ದರೂ ಕೂಡ ಅವನನ್ನು ಹಿಡಿತಾರೆ, ಅವನಿಗೆ ಬೇಕಾದ ಶಿಕ್ಷೆಯನ್ನು ವಿಧಿಸ್ತಾರೆ. ಕದ್ದ ಅಷ್ಟೂ ದಿನ ನೆಮ್ಮದಿಯಿಂದ ಇರ್ತಾನ, ಆವಾಗಲೂ ಅವನು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ, ಒದ್ದಾಡ್ತಾ ಇರ್ತಾನೆ. ಹಾಗಾದರೆ ನಾವು ಕರ್ಮಾಚರಣೆಯನ್ನು ಮಾಡಬೇಕಾದ್ರೆ ಪುಣ್ಯವೋ ಪಾಪವೋ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ದರಿಂದ ಕರ್ಮಾಚರಣೆಯನ್ನೇ ಬಿಟ್ಟುಬಿಡೋಣ ಅಂತ ಬಿಡೋದಲ್ಲ. ಈ ಭೂಲೋಕದಲ್ಲಿ ಪ್ರತಿಯೊಬ್ಬರಿಗೂ ಗುರುಗಳ ಸ್ಥಾನದಲ್ಲಿ ನಿಂತು ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಡೋದಕ್ಕೋಸ್ಕರವೇ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಇಲ್ಲಿ ಅವತಾರ ಮಾಡಿತ್ತು. ದೇವಲೋಕದ ಎಲ್ಲ ದೇವತೆಗಳಿಗೂ ಹೇಗೆ ಬೃಹಸ್ಪತ್ಯಾಚಾರ್ಯರು ಮಾರ್ಗದರ್ಶನ ಕೊಡ್ತಾರೋ ಹಾಗೆ ಭೂಲೋಕದ ಪ್ರತಿಯೊಬ್ಬ ಜನರಿಗೂ ಕೂಡ ಮಾರ್ಗದರ್ಶನವನ್ನು ಕೊಡಬೇಕು ಅಂತಲೇ ರಾಯರ ಅವತಾರ ಮಾಡಿತ್ತು. ಅವರು ಒತ್ತು ಕೊಟ್ಟಿದ್ದು ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂದರೆ ಕರ್ಮಾನುಷ್ಠಾನಕ್ಕೆ, ತಮ್ಮ ನಿತ್ಯಾನುಷ್ಠಾನಕ್ಕೆ. ಭಗವಂತನ ಪೂಜೆ ಅದು ಯಾವತ್ತಿಗೂ ಬಿಡುವಂಥ ಕೆಲಸ ಅಲ್ಲ. ನಾವೆಲ್ಲ ಭಾರತೀಯರ ಒಂದು ಸಂಸ್ಕೃತಿ ಅದು ಎಂಥದ್ದು? ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಬೇಕು. ನಮಗೆ ರಜಾ ಇದೆ, ಗುರುವಾರ ಮಾತ್ರ ನಮಗೆ ರಾಯರಲ್ಲ, ಪ್ರತಿನಿತ್ಯವೂ ರಾಯರ ಅನುಗ್ರಹ ನಮಗೆ ಬೇಕು. ಕೆಲವರು ಗುರುವಾರ ಮಾತ್ರ ಹೋಗೋದು ಅಂತ. ಸಮಯದ ಅಭಾವ, ಅದು ಹೋಗಲಿ, ಭಾನುವಾರ ಏನಲ್ಲ, ಗುರುವಾರ ಆದ್ದರಿಂದ ಅದು ಕೆಲಸದ ವೇಳೆಯೇ. ಆದರೂ ಹೇಗೆ ಗುರುವಾರ ದಿನ ಸಮಯ ಮಾಡಿಕೊಂಡು ಹೋಗಿ ಬರ್ತೇವೆ, ಅದು ಎಲ್ಲ ದಿನಗಳಲ್ಲೂ ಈ ಕೆಲಸ ನಡಿಬೇಕು. ಸಮಯವೇ ಇಲ್ಲ ಅಂತಾದರೆ ಭಾನುವಾರದ ದಿನ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗೋದನ್ನು ಇಟ್ಕೊಳ್ಬೇಕು. ಹಾಗೆ ಅವರವರ ಸಂಪ್ರದಾಯ ಅನೂಚಾನವಾಗಿ ಏನು ಮಾಡಿಕೊಂಡು ಬಂದಿದ್ದಾರೆ ಅವರವರ ಹಿರಿಯರು, ಅದನ್ನು ನಡೆಸ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ನಾವು ಇದ್ದಕ್ಕಿದ್ದಾಗೆ ಬೇರೆ ಯಾವುದೋ ಆಚರಣೆಗಳನ್ನು ಯಾರೋ ಮಾಡ್ತಿದ್ದಾರೆ, ಯಾರೋ ನಮ್ಮನ್ನು ಕರಿತಿದ್ದಾರೆ, ಕರೆದು ಈ ಆಚರಣೆ ಮಾಡಿ, ನಿಮಗೆ ನಾವೊಂದಿಷ್ಟು ದುಡ್ಡು ಕಾಸು ಕಣ್ಣು ಕಾಣೋ ಹಾಕಿ ಕೊಡ್ತೀವಿ, ನಿಮಗೆ ಬೇಕಾದ ಸೌಲಭ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಈಗ ಕಾಣುವಂಥ ವಸ್ತುಗಳಿಗೆ ಆಸೆಪಟ್ಟು ನಮ್ಮ ಹಿರಿಯರು ಆಚರಣೆ ಮಾಡಿಕೊಂಡು ಬಂದ ಕರ್ಮಾನುಷ್ಠಾನಗಳಿಗೆ ನಾವು ತಿಲತರ್ಪಣ ಕೊಟ್ಟರೆ, ಅಂದರೆ ಅದನ್ನು ಬಿಟ್ಟುಬಿಟ್ರೆ ಅದರಿಂದ ಖಂಡಿತ ಅನುಭವಿಸಬೇಕಾದವ್ರು ನಾವೇ ಆಗ್ತೀವಿ. ಅದರಿಂದ ಆಗುವ ಕೆಟ್ಟದ್ದನ್ನು ಅನುಭವಿಸಬೇಕಾದವ್ರು ನಾವೇ ಆಗ್ತೀವಿ. ಯಾಕೆಂದರೆ ನಮ್ಮ ಹಿರಿಯರೆಲ್ಲ ಅವರವರ ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗುತ್ತೆ ಎನ್ನುವ ಸಂತೋಷದಿಂದ ಅವರು ಪ್ರಾಣ ಬಿಟ್ಟಿರ್ತಾರೆ. ನಾವು ಅದನ್ನು ಕತ್ತರಿಸಿದ್ವಿ ಅಂತಾದರೆ ಆವಾಗ ಅವರ ಶಾಪಕ್ಕೆ, ಅವರ ದುಃಖಕ್ಕೆ ನಾವು ಕಾರಣರಾಗಬೇಕಾಗತ್ತೆ. ಹಾಗೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವರ ಸಂಪ್ರದಾಯ, ಅವರ ಪದ್ಧತಿಯ ಪ್ರಕಾರ ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ, ಆ ಸಂಪ್ರದಾಯ ಪದ್ಧತಿಗಳು ಯಾರ್ಯಾರ ಮನೆಗಳಲ್ಲಿದೆ ಅವರೆಲ್ಲರೂ ಕೂಡ ಅದನ್ನು ಬಿಡದೆ ಆಚರಣೆ ಮಾಡಿಕೊಂಡು ಖಂಡಿತವಾಗಲೂ ಬರಬೇಕು. ಹಾಗೆ ಬರೋದ್ರಿಂದ ನಮಗೆ ಹೊರಗಡೆ ಕಾಣುವ ಪ್ರಯೋಜನ ಅಂತೂ ಇದ್ದೇ ಇದೆ. ಯಾವುದು ಅಂದರೆ ಈಗ ಬೃಹಸ್ಪತ್ಯಾಚಾರ್ಯರಂತೆ ಕಾಂತಿ ರಾಯರಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ. ಅಂದರೆ ಹಾಗೆ ನಮ್ಮಲ್ಲೊಂದು ತೇಜಸ್ಸು, ನಮ್ಮಲ್ಲೊಂದು ಉತ್ತಮವಾದ ವ್ಯಕ್ತಿತ್ವ ಅದು ನಮ್ಮಲ್ಲಿ ಒಳಗಡೆ ಬೆಳ್ಕೊಳ್ಳುತ್ತೆ. ಅದರಿಂದ ನಮಗೆ ಎಲ್ಲ ರೀತಿಯ ಮನ್ನಣೆಯೂ ಸಿಗುತ್ತೆ. ನಾವು ಆಡಿದ ಮಾತಿಗೆ, ನಾವು ಮಾಡಿದ ಕೆಲಸಗಳಿಗೆ ಎಲ್ಲ ಕಡೆಯಲ್ಲೂ ಜಯವನ್ನು ಸಂಪಾದಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಕಾಂತಿ ಪಡ್ಕೊಳ್ಳೋದಕ್ಕೋಸ್ಕರ ಜಪಾದಿಗಳನ್ನು ಮಾಡೋದಲ್ಲ, ಅದೊಂದು ಅನೂಚಾನವಾದ ಕರ್ಮಾನುಷ್ಠಾನ. ನಮ್ಮ ಹಿರಿಯರೆಲ್ಲ ಅದನ್ನು ನಂಬಿಕೊಂಡು ಅದರಿಂದ ಶ್ರೇಯಸ್ಸನ್ನು ಪಡ್ಕೊಂಡು ಉದ್ಧಾರ ಆಗಿದ್ದಾರೆ.
ನಮಗೂ ಕೂಡ ಆ ಕರ್ಮಾಚರಣೆಗಳನ್ನು ಬಿಟ್ಟು ಹೋಗಿದ್ದಾರೆ. ಖಂಡಿತ ನಾವು ಅದನ್ನು ಮುಂದುವರಿಸ್ಕೊಂಡು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋ ಉದ್ದೇಶ ಈ ಕಾಂತಿಯನ್ನು ಮಧ್ಯದಲ್ಲಿ ಹೇಳಿದ್ದಾರೆ. ಅಷ್ಟೇ ಬಿಟ್ಟರೆ ಅದರ ಹಿನ್ನೆಲೆ ಅನ್ನೋದು ಬಹಳ ಮುಖ್ಯ ಅಂತಾಗುತ್ತೆ. ಒಳ್ಳೆಯ ಕರ್ಮಾನುಷ್ಠಾನ ಮಾಡೋದ್ರಿಂದ ಕಾಂತಿ ಬರುತ್ತೆ ಅನ್ನೋದು ಪ್ರಧಾನ. ಸುಮ್ಮನೆ ಕೂತವ್ರಿಗೆಲ್ಲ ಇಂಥ ಕಾಂತಿ ಕಾಣೋದಿಲ್ಲ. ಎಲ್ಲ ಅವರವರು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಬಿಟ್ಟರು ಅಂತಾದರೆ, ಅಂದರೆ ಒಂದು ಸತ್ಯ ಹೇಳೋದು, ಒಂದು ನಿಯತ್ತಾಗಿ ನಡ್ಕೊಳ್ಳೋದು, ಇದು ಎಲ್ಲ ಕರ್ಮಾನುಷ್ಠಾನಗಳಲ್ಲೇ ಸೇರುತ್ತೆ. ಅಂದರೆ ಒಂದು ಒಳ್ಳೆಯ ಕೆಲಸಗಳಲ್ಲಿ ಸೇರುತ್ತೆ. ಒಂದು ಸತ್ಯ ಹೇಳಿದರೆ ಅದರಿಂದ ಒಂದು ತೇಜಸ್ಸು ಆ ವ್ಯಕ್ತಿಯ ಮುಖದಲ್ಲಿ ಕಾಣುತ್ತೆ. ಯಾವತ್ತೂ ಸುಳ್ಳು ಹೇಳಿಲ್ಲ, ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಆ ವ್ಯಕ್ತಿಯನ್ನು ನೋಡಿದರೆ ನಮಗೆ ಮೋಸ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಅಂತ ಆ ಭಾವನೆ ಬರುತ್ತೆ. ನಾವು ಸುಳ್ಳು ಹೇಳಿ ಮೋಸ ಮಾಡಿ ಅನ್ಯಾಯದ ಮಾರ್ಗದಲ್ಲೇ ನಡೀತಾ ಇದ್ವಿ ಅಂದರೆ ಅವ್ರನ್ನ ನೋಡಿದ್ರೂ ಗೊತ್ತಾಗುತ್ತೆ, ಅಂಥವ್ರು ನೋಡಿದ್ರೂ ಗೊತ್ತಾಗುತ್ತೆ, ಇವ್ರಿಗೇನು ಪರವಾಗಿಲ್ಲ, ನಾವು ಮೋಸ ಮಾಡಿಬಿಡ್ಬೋದು, ಅವ್ರ ಮುಖನೇ ಹೇಳ್ತಾ ಇದೆ ಆ ವ್ಯಕ್ತಿ ಎಂಥವ್ರು ಅಂತ. ಹೀಗೆ ಸಾಧ್ಯವಾದಷ್ಟು ನಮ್ಮ ಹಿರಿಯರು ಯಾವ ಧರ್ಮವನ್ನು, ಯಾವ ಧರ್ಮದಲ್ಲೇ ನಿಂತು ಏನೆಲ್ಲ ಆಚರಣೆಗಳನ್ನು ತಗೊಂಡು ಬಂದಿದ್ರೋ ನಾವು ಆ ಧರ್ಮವನ್ನು ಬಿಡದೆ ಅದೇ ಧರ್ಮದಲ್ಲಿ ನಿಂತುಕೊಂಡು ಆ ಆಚರಣೆಗಳನ್ನು ಅನುಸರಿಸ್ಕೊಳ್ತಾ ಬಂದರೆ ನಮಗೆ ಸಾಮಾನ್ಯವಾಗಿ ಕಾಣುವಂಥದ್ದು ಈ ಉತ್ತಮವಾದ ಕಾಂತಿ, ಅದರ ಬೆಳವಣಿಗೆ. ನಾವು ಮಾಡಿದ್ದೀವಿ ಅಂದಿದ್ದಕ್ಕೆ ಅದು ಸಾಕ್ಷಿಯಂತೆ ಇರುತ್ತೆ. ಅದನ್ನು ಬಿಟ್ಟು ನಮಗೆ ಅನೇಕ ಲಾಭಗಳಿದೆ. ನಾವು ಮಾಡುವ ಕೆಲಸಗಳಲ್ಲೆಲ್ಲ ಜಯ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ರಾಯರ ಚರಿತ್ರೆಯನ್ನೇ ನೋಡಿದಾಗ ಅವರು ಅದ್ಭುತವಾದ ಕರ್ಮಾನುಷ್ಠಾನವನ್ನು ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಅವರ ಇಡೀ ಚರಿತ್ರೆಯಲ್ಲಿ ಅವರು ಸೋತಿದ್ದು ಅಂತ ಎಲ್ಲೂ ಇಲ್ಲವೇ ಇಲ್ಲ. ಎಲ್ಲಿ ಸೋತಿದ್ದಾರೆ ರಾಯರು? ಯಾರ ಮುಂದೆ ಸೋತಿದ್ದಾರೆ? ಯಾರ ಮುಂದೆ ತಲೆಬಗ್ಗಿಸುವಂಥ ಕೆಲಸ ಅವರಿಗಾಗಿದೆ? ಯಾವತ್ತೂ ಆಗೇ ಇಲ್ಲ, ಯಾವತ್ತೂ ನಡೆದೇ ಇಲ್ಲ. ಯಾಕೆ? ಅದಕ್ಕೆ ಏನು ಕಾರಣ? ಈ ಕರ್ಮಾನುಷ್ಠಾನ ಕಾರಣ. ಅವರನ್ನು ನೋಡಿದವರೆಲ್ಲ ಅವರಿಗೆ ತಲೆಬಗ್ಗಿಸಿ ನಮಸ್ಕಾರ ಮಾಡ್ತಾ ಇದ್ರು. ಯಾಕೆಂದರೆ ಅವರದ್ದು ಅಂಥ ಕಾಂತಿ ಇತ್ತು ಅಂತ ಹೊರತು ಅವರು ಯಾರಿಗೂ ಕೂಡ ತಪ್ಪು ಮಾಡಿದ್ದೇನೆ ಅನ್ನುವ ಕೆಟ್ಟ ಭಾವನೆಯಿಂದ ತಲೆ ತಗ್ಗಿಸುವಂಥ ಕೆಲಸ ಅವರ ಇಡೀ ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರ ಹಿಂಬಾಲಕರಿರ್ಬೋದು, ಅವರ ಬಗ್ಗೆ ಇವತ್ತು ಕೆಟ್ಟದಾಗಿ ಮಾತಾಡುವಂಥ ವ್ಯಕ್ತಿಗಳೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಉತ್ತಮವಾದ ಮಾತುಗಳನ್ನೇ ಆಡೋರು. ರಾಯರು ಅಂದರೆ ಅಂಥ ವ್ಯಕ್ತಿತ್ವ, ಅವರ ಸೇವೆ ಮಾಡಬೇಕು, ಅಂಥವ್ರು ಸಿಕ್ಕಿದ್ದು ಅವ್ರ ಹೆಸರು ನಮ್ಮ ಬಾಯಲ್ಲಿ ಬರ್ತಿದೆ ಅಂದರೆ ನಮ್ಮ ಪುಣ್ಯ. ಇದಕ್ಕೆಲ್ಲ ಕಾರಣ ಏನು? ಇದರ ಹಿನ್ನೆಲೆ ಏನು? ಅವರ ಹಿರಿಯರು ಇದ್ದ ಧರ್ಮದಲ್ಲೇ ಉಳ್ಕೊಂಡು ಆ ಹಿರಿಯರು ಆಚರಣೆ ಮಾಡಿಕೊಂಡು ಬಂದ ಧರ್ಮ ಆಚರಣೆಗಳನ್ನೇ ಚಾಚೂ ತಪ್ಪದೆ ಅದನ್ನು ಮಾಡಿಕೊಂಡು ಬಂದಿದ್ದರ ಕಾರಣ ಅವರು ಇಂಥದ್ದೊಂದು ಕೀರ್ತಿಯನ್ನು ಸಂಪಾದನೆ ಮಾಡಿದ್ರು. ಎಂಥ ಕೀರ್ತಿ! ಕೀರ್ತಿರ್ ದಿಗ್ವಿದಿತ ವಿಭೂತಿರ ತುಲಾ. ಕೀರ್ತಿರ್ ದಿಗ್ವಿದಿತ ವಿಭೂತಿರ ತುಲಾ. ದಿಕ್ಕುಗಳಲ್ಲೂ ಇವತ್ತು ಇಡೀ ಜಗತ್ತಿನಾದ್ಯಂತ ಯಾವುದೇ ಮೂಲೆಯಲ್ಲಿ ಯಾವ ವ್ಯಕ್ತಿಯನ್ನು ಕೇಳಿದ್ರು ಅವರಿಗೆಲ್ಲ ರಾಘವೇಂದ್ರ ಗುರು ಸಾರ್ವಭೌಮರ ಪರಿಚಯ ಇದೆ. ಈ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಹೇಗೆ ಇವತ್ತು ನಾವು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಯಾರನ್ನೇ ವಿಚಾರಿಸಿದ್ರು, ಯಾರ ಹತ್ತಿರ ಮಾತಾಡಿದ್ರು, ಗುರುಗಳ ಸ್ಥಾನ ಯಾರ್ದು ಅಂದರೆ ಬೃಹಸ್ಪತ್ಯಾಚಾರ್ಯರು ನಮ್ಮ ಎಲ್ಲರ ಗುರುಗಳು ಅಂತ ಹೇಗೆ ಹೇಳ್ಕೊಳ್ತಾರೋ ಹಾಗೆ ಭೂಲೋಕದಲ್ಲಿ ಯಾರನ್ನೇ ವಿಚಾರಿಸಿದ್ರು ಪ್ರತಿಯೊಬ್ಬರ ಬಾಯಲ್ಲಿ ನಮ್ಮ ಗುರುಗಳು ಅಂದರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಪ್ಪ. ಅವರು ಮಾಡಿದ ಅನುಗ್ರಹ ದೊಡ್ಡದು, ಅವರು ನಮಗೆ ಪರಮೋಪಕಾರ ಮಾಡಿದ್ದಾರೆ. ಹೀಗೆ ಪ್ರತಿಯೊಬ್ಬರ ಬಾಯಲ್ಲೂ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಉಪಕಾರ ಮಾಡಿದ್ದಾರೆ. ಈ ಶಕ್ತಿ ಅವರಿಗೆ ಎಲ್ಲಿಂದ ಬಂತು ಅಂದರೆ ಆಚರಣೆಯಿಂದ ಬಂದದ್ದು. ಕೇವಲ ಕಾಂತಿ ಸಂಪಾದನೆಗೋಸ್ಕರ ಅವರು ಜಪ ಅನುಷ್ಠಾನ ಅವರಿದ್ದ ಧರ್ಮದಲ್ಲೇ ಉಳ್ಕೊಂಡಿದ್ದಲ್ಲ, ಈ ಎಲ್ಲ ಹಿನ್ನೆಲೆಗಳು ಅದರಲ್ಲಿ ಸೇರ್ಕೊಂಡಿದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೃಷ್ಣಾವಧೂತರು ಅವರನ್ನು ಗೀಷ್ಪತ್ಯಾಭಃ ಅಂತ ಕರೆದಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಂಡು ನಾವು ಯಾವುದೇ ಕಾರಣಕ್ಕೂ ಎಂಥದ್ದೇ ಕಷ್ಟ ಬಂದರೂ ನಮ್ಮ ಧರ್ಮವನ್ನು ಬಿಟ್ಟು ಹೊರಗಡೆ ಹೋಗದೆ ನಮ್ಮದೇ ಧರ್ಮದಲ್ಲಿ ಉಳಿದು ರಾಯರಿಗೆ ನಾವು ಸಲ್ಲಿಸುವಂಥ ಉತ್ತಮವಾದ ಸೇವೆ ಅಂದರೆ ಅವರು ಹೇಗೆ ಜೀವನದಲ್ಲಿ ನಡ್ಕೊಂಡಿದ್ದಾರೋ ಆ ಪ್ರಯತ್ನ ನಾವು ಪಡೋದು. ಅವರಿಗೂ ಅನೇಕ ಆಸೆ ಆಮಿಷಗಳೆಲ್ಲ ಬಂತು, ಅದೆಲ್ಲವನ್ನು ತಳ್ಳಿ ಹಾಕಿದರು. ತಳ್ಳಿ ಹಾಕಿ ನಮಗೆ ಯಾವುದು ಬೇಡ, ನಮಗೆ ನಮ್ಮ ಧರ್ಮ ಶ್ರೇಷ್ಠ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ರಾಯರು. ಅದರಲ್ಲಿ ಉಳಿದಿದ್ದಕ್ಕೆ ಅವರಲ್ಲಿ ಇಂಥ ಕಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಈ ಸಂಕಲ್ಪವನ್ನು ಮಾಡಬೇಕು. ರಾಯರ ಎದುರುಗಡೆ ನಿಂತು ನಮ್ಮ ಹಿರಿಯರು ಮಾಡಿಕೊಂಡು ಬಂದ ಆಚರಣೆಯನ್ನಾಗಲಿ ಆ ಧರ್ಮವನ್ನಾಗಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಥವಾ ಯಾರೋ ನಮ್ಮ ಹಿರಿಯರು ಯಾವುದೋ ಕಾರಣಾಂತರಗಳಿಂದ ಒತ್ತಾಯಕ್ಕೋ ಇನ್ನೊಂದಕ್ಕೋ ಸಿಕ್ಕಾಕೊಂಡು ಅವರು ಧರ್ಮ ಬಿಟ್ಟು ಹೋಗಿದ್ರು, ನಾವು ಅದನ್ನು ಹುಡುಕಿ ಅವರ ಹಿಂದಿನವರೆಲ್ಲ ಯಾವ ಧರ್ಮದಲ್ಲಿದ್ದರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಪುನಃ ನಮ್ಮ ಧರ್ಮಕ್ಕೆ ಬರೋದನ್ನು ಗಮನಿಸ್ಕೊಳ್ಬೇಕು. ನಮ್ಮ ಧರ್ಮದಲ್ಲಿ ಉಳಿಯೋದೇ ಈ ಎಲ್ಲ ರೀತಿಯ ನಮ್ಮ ಜಯಕ್ಕೂ ನಮ್ಮ ಉದ್ಧಾರಕ್ಕೂ ಕಾರಣ ಆಗುತ್ತೆ. ಬಿಟ್ಟರೆ ಧರ್ಮ ಭ್ರಷ್ಟರಾದ್ವಿ ಅಂತಾದರೆ
ನಮ್ಮನ್ನು ರಕ್ಷಣೆ ಮಾಡೋರು ಯಾರೂ ಇರೋದಿಲ್ಲ. ನಮ್ಮ ಧರ್ಮದಲ್ಲೇ ನಾವು ಉಳಿದ್ವಿ ಅಂತಾದರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಂಥ ಅನೇಕ ಗುರುಗಳು ಒಬ್ಬರಿಗೆ ಪ್ರೇರಣೆ ಮಾಡಿ ನಾವು ಕಷ್ಟದಲ್ಲಿದ್ದಾಗ ನಮಗೆ ರಕ್ಷಣೆಯನ್ನು ತಂದು ಕೊಡ್ತಾರೆ ಅನ್ನೋದರಲ್ಲಿ ಯಾವ ಸಂಶಯ ಬೇಡ ಅಂತ ಒಟ್ಟು ಈ ಗೀಷ್ಪತ್ಯಾಭ ಅನ್ನೋದರಿಂದ ಇಷ್ಟು ಅರ್ಥ ನಮಗೆ ಸಿಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.